ಏನ್ ನಮ್ಮನ್ನು ಒಳಗೆ ಸೇರಿಸ್ಕೊಂಡಿದ್ರೆ ನೀವು? ನಿಮಗೇನ್ ಕೆಲಸ? ಹಾಗಾಗಿ ಈ ಒಳ ಮೀಸಲಾತಿ ವಿಷಯದಲ್ಲಿ ಅಣ್ಣ ತಮ್ಮಂದಿರ ಪಾಲ್ ತಗೊಳ್ಳೋದು ನಮ್ಮ ನಾಯಕರುಗಳಿಗೆ ಗೊತ್ತಿದೆ, ಅವ್ರು ಮಾಡ್ತಾರೆ. ಪಕ್ಷಾತೀತವಾಗಿ ಕೂತ್ಕೊಂಡು 27ನೇ ತಾರೀಕು ಏನ್ ಕ್ಯಾಬಿನೆಟ್ ನಲ್ಲಿ ಡಿಸೈಡ್ ಮಾಡ್ತೀನಿ ಅಂತಿದ್ರಿ, ಯಾವುದೇ ಕಾರಣಕ್ಕೂ ಡಿಸೈಡ್ ಮಾಡಕ್ ಆಗಲ್ಲ 27ನೇ ತಾರೀಕು. ಯಾಕೆ ಅಂದ್ರೆ ಆ ತರದ ಡಿಸೈಡ್ ಅನ್ನ ಮಾಡ್ಲಿಕ್ಕೆ ನಾವು ಸುಮ್ಮನೆ ಕೂರೋ ಜನ ಅಲ್ಲ, ನಾವ್ಯಾವತ್ತೂ ಸುಮ್ಮನೆ ಕೂರೋ ಜನ ಅಲ್ಲ. ಈಗೇನಾಗಿದೆ, ನಮ್ಮ ಕೈಯಲ್ಲಿ ತಲವಾರಿಲ್ಲ. ಯಾಕೆಂದ್ರೆ ತಲವಾರು ಪ್ರಜಾಪ್ರಭುತ್ವದಲ್ಲಿ ಬರೋದಿಲ್ಲ. ನಮ್ಮ ಕೈಲಿ ಬಾಬಾ ಸಾಹೇಬರು ಪೆನ್ ಕೊಟ್ಟಿದ್ದಾರೆ, ಬಾಬಾ ಸಾಹೇಬರು ಪೆನ್ ಕೊಟ್ಟಿದ್ದಾರೆ. ನೋಡಿ, ಲಾಸ್ಟ್ ಅಲ್ಲಿ ನಾವು ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ, ನೀವೇನಾದ್ರೂ ನಮಗೆ, ನಾವೆಲ್ಲರೂ ಸೇರಿ ನಿಮಗ್ ಪೆನ್ ಕೊಟ್ಟಿದ್ದೇವೆ, ನಾವೆಲ್ಲ ಸೇರಿ ನಿಮಗ್ ಪೆನ್ ಕೊಟ್ಟಿದ್ದೇವೆ. ನೀವೇನಾದ್ರೂ ಅನ್ಯಾಯ ಮಾಡಿದ್ರೆ ನಮ್ ಪೆನ್ನ ನಾವೇ ಕಿತ್ಕೊಳ್ತೇವೆ, ಸೈನ್ ಹಾಕೋ ಜಾಗಕ್ಕೆ ನಾವೇ ಹೋಗ್ತೇವೆ. ಯಾವ ಕಾರಣಕ್ಕೂ ನಿಮಗ್ ಬಿಡೋದಿಲ್ಲ. ನಾವು ಈ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಗಂಭೀರವಾಗಿ ಕೊಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವವಾದಿಗಳಾಗಿ ನಾವು ಇಲ್ಲಿವರೆಗೂ ಬಹಳ ಘನತೆಯಿಂದ ಬದುಕಿದ್ದೇವೆ. ಬಾಬಾ ಸಾಹೇಬ್ ಹೇಳ್ತಾರೆ, ಸ್ವಾಭಿಮಾನ ಮತ್ತು ಘನತೆಗೆ ಚ್ಯುತಿ ಬಂದ್ರೆ ನಿಮ್ಮ ತಾಯಿಯ ಹೊಟ್ಟೆಯಲ್ಲೇ ಸಾಯಿರಿ ಅಂತಾರೆ ಅಂಬೇಡ್ಕರ್. ನಾವು ಆ ತರದ ಘನತೆ ಗೌರವಕ್ಕೆ ಚ್ಯುತಿ ತಂದಿಲ್ಲ. ಅಂಬೇಡ್ಕರ್ ಅವರ ವಂಶಸ್ಥರಾಗಿ ಯಾರ ಹಕ್ಕನ್ನು ಕಿತ್ಕೊಂಡಿಲ್ಲ. ಅವರು ಜಾಸ್ತಿ, ನನಗನ್ನಿಸ್ತದೆ, ಸಮಾಜ ಕಲ್ಯಾಣ ಇಲಾಖೆ ಒಳಗಡೆ ಒಂದು 6,000 ಜನ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಬಹಳ ಸಂತೋಷ ನಮ್ಗೆ. ಆದ್ರೆ ಈ ಸಮುದಾಯದವರು ಎಷ್ಟು ಹೋಗಿದ್ದಾರೆ ಅಂದ್ರೆ, ಈ ಸಮುದಾಯದವರು ಕೇವಲ ಒಂದು 300 ಚಿಲ್ಲರೆ ಮಾತ್ರ ಹೋಗಿದ್ದಾರೆ. ನಾವೆಲ್ಲೂ ಏನು ಪ್ರಶ್ನೆ ಮಾಡಿಲ್ಲ, ನಾವ್ಯಾವುದನ್ನು ಕೇಳಲಿಲ್ಲ. ಹಾಗಾಗಿ ನಮ್ಮೆಲ್ಲರ ಉದ್ದೇಶ ಒಂದೇ, ಸಮಾಜವನ್ನು ಒಡೆಯುವ ಕೆಲಸ ಮಾಡೋದಿಲ್ಲ. ಜಲ್ಲಿ ಬೇರೆ, ಮರಳು ಬೇರೆ, ಸಿಮೆಂಟ್ ಬೇರೆ, ಕಬ್ಬಣ ಬೇರೆ, ನೀರು ಬೇರೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಜಲ್ಲಿ, ಮರಳು, ಸಿಮೆಂಟ್, ಕಬ್ಬಣ ಬೇರೆ ಬೇರೆ ಆದ್ರೆ ಕಾಂಕ್ರೀಟ್ ಆಗೋದಿಲ್ಲ, ಕಾಂಕ್ರೀಟ್ ಆಗೋದಿಲ್ಲ. ಕಾಂಕ್ರೀಟ್ ಆಗಿ ಅಂತ ಅಂಬೇಡ್ಕರ್ ಹೇಳಿರೋದು. ಇವರು ಕಾಂಕ್ರೀಟ್ ಮಾಡಬಾರದು ಅಂತ ಜಲ್ಲಿ ಬೇರೆ, ಮರಳು ಬೇರೆ, ಸಿಮೆಂಟ್ ಬೇರೆ, ಕಬ್ಬಣ ಬೇರೆ ಮಾಡ್ತಿದ್ದಾರೆ. ಅದಕ್ಕೆ ಕಾಂಕ್ರೀಟ್ ಮಾಡಕ್ ಬಿಡದೇ ಇರೋರು ಯಾರು ಅಂದ್ರೆ, ಯಾರಿಗೆ ಹಕ್ಕು ಮತ್ತು ಅಧಿಕಾರಗಳು ಅವ್ರ ಕೈಲೇ ಐತಲ್ಲ ಅವ್ರಿಗೆ ಭಯ, ಕಿತ್ಕೊಂಡ್ಬಿಡ್ತಾರೆ ಇವರು ಅಂತ. ಹಾಗಾಗಿ ನಾವು ಈ ಒಂದು ವೇದಿಕೆಯಿಂದ ಆಗ್ರಹ ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಹಿರಿಯ ಚೇತನಗಳು ಇಲ್ಲಿ ಬಂದು ಸೇರಿದ್ದಾರೆ. ಹಿರಿಯ ಸಚಿವರುಗಳು, ಹಾಲಿ ಶಾಸಕರು, ಮಾಜಿ ಶಾಸಕರುಗಳು ಬಂದು ಕೂತಿದ್ದಾರೆ. ಈ ಒಂದು ವೇದಿಕೆ ಮುಖಾಂತರವಾಗಿ ಸ್ಪಷ್ಟವಾದಂತ ಸಂದೇಶ, ಬೆಂಗಳೂರಿನಲ್ಲಿ 10 ಲಕ್ಷ ಪರ್ಯರಿದ್ದಾರೆ. ಪರ್ಯನ್ ಜಾತಿಯವರು 10 ಲಕ್ಷ. ಆ 10 ಲಕ್ಷ ಇರ್ತಕ್ಕಂಥ ಪರ್ಯನ್ ಜಾತಿಯನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಬೇರೆ ಸಮುದಾಯಕ್ಕೆ ಹಾಕ್ಬಿಟ್ರೆ ಇದು ವೈಜ್ಞಾನಿಕ ವರದಿನ? ಯಾವ ರೀತಿ ವೈಜ್ಞಾನಿಕ ವರದಿ ಆಗುತ್ತೆ? ಕಸ ಹೊಡೆಯಕ್ಕೆ ಬಂದಿರೋರು ತಮಿಳುನಾಡಿನ ಪರ್ಯನ್ ಜಾತಿಯವರು, ಇಲ್ಲಿ ಪರ್ಯ KGF ಅಲ್ಲಿ ಒಂದು 1 ಲಕ್ಷದ ಮೇಲೆ ಅವ್ರನ್ನ ತಗೊಂಡೋಗಿ ಅವ್ರು, ಎಸ್, ವೆರಿ ಗುಡ್, 10 ಲಕ್ಷ. ಗುಡ್, 10 ಲಕ್ಷ. ನಮ್ಮ ರಾಮಕ್ಕ ಅವ್ರು ಬಂದಿದ್ದಾರೆ, ಇರ್ಲಿ ಬರ್ಲಿ. 10 ಲಕ್ಷ ಇರ್ತಕ್ಕಂಥ ಈ ಜಾತಿಯನ್ನ ತೆಗೆದುಕೊಂಡೋಗಿ ನೀವು ಬೇರೆ ಜಾತಿಗೆ ಹಾಕಿದ್ರೆ ನಿಮ್ಗೆ ಯಾರು ಹಕ್ಕು ಕೊಟ್ಟವರು? ನಿಮ್ಗೆ ಯಾರು ಇದನ್ನು ಹೇಳಿದವರು? ಟರ್ಮ್ಸ್ ಅಂಡ್ ಕಂಡೀಷನ್ ಏನು ನಿಮ್ಗೆ? ಹಾಗಾಗಿ ನ್ಯಾಯಾಧೀಶರು ಈ ಕೆಲಸವನ್ನ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ದಯಮಾಡಿ ಇಲ್ಲಿ ಈ ಕಡೆ ಇರ್ತಕ್ಕಂಥವ್ರು ಯಾರು ಮಾತಾಡಬಾರ್ದು. ಪೊಲೀಸ್ ಇಲಾಖೆಯವರು ದಯಮಾಡಿ ಮೆಸೇಜ್ ಕಳಿಸಿ ನಮ್ಮ ಜನ